ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಇವತ್ತು ಕೂಡ ಒಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ. ಏನು ರೆಸಿಪಿ ಅಂತೀರಾ ನೋಡಿ. ರೆಸಿಪಿ ಅನುಕೂಲ ಬಂದೇ ಬಿಟ್ಟು ಹೋಮ್ ಮೇಡ್ ಪಿಜ್ಜಾ. ಸೊ ಸಿಟಿಲಿ ಇರೋರು ಪಿಜ್ಜಾ ತಿನ್ನಬೇಕು ಅಂದರೆ ತಟ್ಟಂತ ಸಿಗುತ್ತೆ, ಆರ್ಡ್ರ್ ಮಾಡ್ತಾರೆ, ಡೊಮಿನೋಸಲ್ಲಿ ಪಿಜ್ಜಾ ಹಟ್ಟಲ್ಲಿ ತಿಂತಾರೆ. ಬಟ್ ಹಳ್ಳಿಲಿದ್ದವರು ಮತ್ತು ಕೆಲವು ತಾಲೂಕುಗಳಲ್ಲಿ ಪಿಜ್ಜಾ ಸೆಂಟರ್ ಇರೋದಿಲ್ಲ. ಅವ್ರು ಹೇಗಪ್ಪ ಪಿಜ್ಜಾ ತಿನ್ನೋದು? ಹಾಗಾಗಿ ನಾನು ಇವತ್ತು ಮನೇಲಿ ಹೇಗೆ ಪಿಜ್ಜಾ ತಯಾರು ಮಾಡೋದು ಅಂತ ಒಂದು ಪುಟ್ಟ ರೆಸಿಪಿ ಶೇರ್ ಮಾಡ್ತೀನಿ, ಬನ್ನಿ. ಸೊ ಮೊದಲಿಗೆ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಈ ಬೌಲ್ಗೆ ನಾನು 1.5 ಚಮಚ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1.5 ಚಮಚ ಆಗೋಷ್ಟು ಈಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಸ್ಟ್ ನಿಮಗೆ ಎಲ್ಲ ಬೇಕರು ಈಸ್ಟ್ ಅಂತ ಕೇಳಿದ್ರೆ ಕೊಡ್ತಾರೆ, ಎಲ್ಲ ಬೇಕರು ಸಿಗುತ್ತೆ. ಸೊ ಇದಕ್ಕೆ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. ಇದಕ್ಕೆ ನಾನು ಯಾವ ಕೆಮಿಕಲ್ನೂ ಬಳಸ್ತಾ ಇಲ್ಲ. ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ನಾನು 15ರಿಂದ 20 ನಿಮಿಷ ಹೀಗೆ ಬಿಡ್ತೀನಿ. ನೋಡಿ, 20 ನಿಮಿಷದ ನಂತರ ನೊರೆಯಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇದು. ಈ ಮಿಶ್ರಣ ನಾನು ಆಲ್ರೆಡಿ ಒಂದು ದೊಡ್ಡ ಬೌಲ್ಗೆ ನಾನು 1 kg ಆಗಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಮೈದಾ ಹಿಟ್ಟಿಗೆ ನಾನು ಆ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಬೇಕು. 1 kg ಮೈದಾ ಹಿಟ್ಟಿಗೆ ನಿಮಗೆ 7ರಿಂದ 8 ಪಿಜ್ಜಾ ಆಗುತ್ತೆ. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಹಾಕಿ ಸಾಕು. ನಾನು ಇಲ್ಲಿ 1.5 ಚಮಚ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ಲದೆ ಇರೋ ಥರ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು. ನೋಡಿ, ಚೆನ್ನಾಗಿ ಕಲಿಸ್ಕೊಂಡು ಚೆನ್ನಾಗಿ ನಾದ್ಕೊಂಡು ಎಣ್ಣೆ ಹಚ್ಚಿ ಚೆನ್ನಾಗಿ ನಾದ್ಕೊಂಡು ಗಂಟಿಲ್ಲದೆ ಇದನ್ನು ನಾನು ಒಂದು ಗಾಳಿ ಹೋಗದೇ ಇರೋ ಪಾತ್ರೆಯಲ್ಲಿ ಇದನ್ನು ಇಡ್ತೀನಿ. ನಾನು ಇದನ್ನು ಒಂದು ಪ್ರೆಷರ್ ಕುಕ್ಕರ್ಲಿ ಇಡ್ತೀನಿ, ಒಲೆ ಮೇಲೆ ಇಡಬಾರ್ದು. ಹಾಗೆ ಖಾಲಿ ಒಂದು ಪ್ರೆಷರ್ ಕುಕ್ಕರ್ಲಿ ಮುಚ್ಚಳ ಹಾಕಿ ಒಂದು 3-4 ತಾಸು ಇದನ್ನು ಹೀಗೆ ಇಡ್ತೀನಿ. ಇದನ್ನು ಬದಿಗಿಡೋಣ. ಸೊ ಈಗ ಬೇಸ್ ಮೇಲೆ ಹಾಕಲಿಕ್ಕೆ ನಾನು ಕೆಲವು ಐಟಮ್ ಇಟ್ಕೊಂಡಿದ್ದೀನಿ. ಸ್ವೀಟ್ ಕಾರ್ನ್ ಇಟ್ಕೊಂಡಿದ್ದೀನಿ, ಟೊಮೆಟೊ, ಈರುಳ್ಳಿ ಮತ್ತು ಹಸಿರು, ಕೆಂಪು ಮತ್ತು ಹಳದಿ ಕ್ಯಾಪ್ಸಿಕಮ್ನ ತೆಳು ಸ್ಲೈಸ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಜೊತೆಗೆ ಪನ್ನೀರನ್ನ ಇಟ್ಕೊಂಡಿದ್ದೀನಿ. ಸೊ ನೋಡಿ, ನಾನು ಕುಕ್ಕರ್ ಇಟ್ಟಿದ್ದು ಹೇಗಾಗಿದೆ, ಬೇಸ್ ರೆಡಿ ಮಾಡೋಕ್ಕೆ ಹಿಟ್ಟು ಮೈದಾ ಹಿಟ್ಟು ಉಬ್ಬಿ ಬಂದಿದೆ. ಅದರಲ್ಲಿ ಒಂದು ಸ್ವಲ್ಪ ತೆಕ್ಕೊಂಡು ನಾನು ಒಣ ಹಿಟ್ಟು ಹಾಕಿ ಚೆನ್ನಾಗಿ ಮತ್ತೆ ಬಡಿದು ನಾದ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ನಾದ್ಕೋಬೇಕು. ಇದು ಒಂದು ಮೂಸಂಬಿ ಗಾತ್ರದ ಒಂದು ಉಂಡಷ್ಟು ದೊಡ್ಡ ತೊಗೊಂಡು ನಾನು ಇದು ನೋಡಿ ಹಿಟ್ಟು ಹಾಕಿಬಿಟ್ಟು ತಟ್ತಾ ಇದ್ದೀನಿ. ಬೇಸ್ ಆಗೋದು ಸ್ವಲ್ಪ ದಪ್ಪನೇ ಇರಬೇಕು. ನೋಡಿ, ಹಿಟ್ಟು ಹಾಕಿ ತಟ್ತಾ ಇದ್ದೀನಿ, ರೌಂಡಾಗಿ ತಟ್ಟಬೇಕು. ಇದನ್ನು ಒಂದು ಪಿಜ್ಜಾ ತವ ಮೇಲೆ ಹಾಕ್ಬಿಟ್ಟು ನಾನು ಒಂದು ಫೋರ್ಕಲ್ಲಿ ಒಟ್ಟೆ ಮಾಡ್ತೀನಿ. ನೋಡಿ, ಇದು ಪಿಜ್ಜಾ ತವ ಅಂತ ಓವನಲ್ಲಿ ಇಡೋದು. ಓವನಲ್ಲಿ ಸ್ಟೀಲ್ನ ಇಡೋ ಹಾಗಿಲ್ಲ, ಹಾಗಾಗಿ ಪಿಜ್ಜಾ ತವ ಅಂತಲೇ ಸಿಗುತ್ತೆ. ಇದರಲ್ಲಿ ಪಿಜ್ಜಾ ಬೇಸ್ನ ಇಡಬೇಕು. ತವ ಇಲ್ಲ ಅಂದರೆ ನೀವು ಓವನ್ ಇಲ್ಲ, ತವ ಇಲ್ಲ ಅಂತಂದರೆ ಅದಕ್ಕೂ ಒಂದು ಐಡಿಯಾ ಕೊಡ್ತೀನಿ. ಇದು ಪಿಜ್ಜಾ ತವ, ಇದು ನಿಮಗೆಲ್ಲ ಸ್ಟೀಲ್ ಅಂಗಡಿಲಿ ಸಿಗುತ್ತೆ. ನೋಡಿ, ಓವನ್ ಇಲ್ಲ ಅಂತಂದರೆ ನೀವು ಒಂದು ಬಾಣಲಿಯಲ್ಲಿ ಅರ್ಧ kg ಆಗೋಷ್ಟು ದಪ್ಪ ಉಪ್ಪು ಹಾಕ್ಕೊಳ್ಳಿ. ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಡಿ, ಅದ್ರ ಮೇಲೆ ಒಂದು ಸ್ಟೀಲ್ ತಟ್ಟೆ ಇಟ್ಟು ನೀವು ರೆಡಿ ಮಾಡ್ಕೊಂಡಿದ್ದೀರಲ್ಲ ಪಿಜ್ಜಾನ, ಹಸಿ ಪಿಜ್ಜಾನ ಅದನ್ನು ಇದ್ರ ಮೇಲೆ ಇಡಬೇಕು. ಒಲೆ ಮೇಲೆ 15ರಿಂದ 20 ನಿಮಿಷ ಮುಚ್ಚಿಬಿಟ್ಟು ಬೇಯಿಸಬೇಕು. ನೋಡಿ, ಇದು ಚೆನ್ನಾಗಿರುತ್ತೆ ರೆಸಿಪಿ. ಹೀಗೆ ಮಾಡಿದ್ರೂ ರೆಸಿಪಿ ಚೆನ್ನಾಗಿರುತ್ತೆ, ಓವನಲ್ಲೂ ರೆಸಿಪಿ ಚೆನ್ನಾಗಿರುತ್ತೆ. ಓವನ್ ಇಲ್ದಿದ್ದರೂ ಎಡೆ ಮಾಡ್ಬೋದು. ನೋಡಿ, ನಾನೀಗ ಪಿಜ್ಜಾ ಸಾಸ್ ಹಾಕ್ಕೊತಾ ಇದ್ದೀನಿ. ಪಿಜ್ಜಾ ಸಾಸ್ ಕೂಡ ನಾನು ಮನೇಲೆ ತಯಾರು ಮಾಡ್ಕೊಡ್ತೀನಿ. ಈ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಪಿಜ್ಜಾ ಸಾಸ್ನ ಸುತ್ತ ಚೆನ್ನಾಗಿ ಹಾಕ್ಕೊತಾ ಇದ್ದೀನಿ. ಜೊತೆಗೆ ನಾನು ಮೊಜರೆಲ್ಲಾ ಚೀಸ್ನ ತೊಗೊಂಡಿದ್ದೀನಿ. ಈ ಮೊಜರೆಲ್ಲಾ ಚೀಸ್ ನಿಮಗೆ ಚೆಂದ ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾರ್ಮಲ್ ಚೀಸು ಹಾಕ್ಬೋದು, ಆದರೆ ಮೊಜರೆಲ್ಲಾ ಚೀಸ್ ತುಂಬ ಟೇಸ್ಟಾಗಿ ಬರುತ್ತೆ. ಜೊತೆಗೆ ನಾನು ನೋಡಿ ಪನ್ನೀರನ್ನ ಸ್ಲೈಸ್ ಮಾಡಿ ಅದಕ್ಕೆ ಪೀಸ್ ಮಾಡಿ ಇಡ್ತಾ ಇದ್ದೀನಿ. ಜೊತೆಗೆ ಈರುಳ್ಳಿ, ಕ್ಯಾಪ್ಸಿಕಮ್ಮು ಮತ್ತು ಕಾರ್ನು ಎಲ್ಲ ಇದ್ರ ಮೇಲೆ ಹಾಕ್ಕೊಳ್ತೀನಿ. ನೀವು ಒಮ್ಮೆ ಇದನ್ನು ಮನೇಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ಕೆಮಿಕಲ್ನೂ ಬೆಳೆಸಿಲ್ಲ ಮತ್ತು ಹೆಲ್ತಿ ರೆಸಿಪಿ. ಹಾಗಂತ ದಿನ ತಿನ್ನಬಾರ್ದು, ಎಲ್ಲರೂ ವರ್ಷಕ್ಕೊಂದು 2 ಸಲ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇದನ್ನು ನಾನೀಗ ಕ್ಯಾಪ್ಸಿಕಮ್ಮು ಮತ್ತು ಇಟ್ಕೊಂಡಿದ್ದೀನಲ್ಲ ಐಟಮ್ಸ್ನ, ಈರುಳ್ಳಿ ಎಲ್ಲ ಅದನ್ನೆಲ್ಲ ಫುಲ್ ಕವರ್ ಮಾಡ್ಕೊಳ್ಬೇಕು. ಗ್ಯಾಪ್ ಬಿಡಬಾರ್ದು. ಯಾಕೆಂತಂದರೆ ಆ ಚೀಸ್ ಜೊತೆಗೆ ಆ ತರಕಾರಿ ಮೆಲ್ಟ್ ಆಗುತ್ತಲ್ಲ, ಬಾಯಿಗೆ ಸಿಕ್ಕಿದಾಗ ಕುರುಮ್ ಅನ್ನುತ್ತೆ. ಹಾಗಾಗಿ ಫುಲ್ ಕವರ್ ಮಾಡ್ಕೊಳ್ಬೇಕು. ನಾನು ಗ್ಯಾಪ್ ಬಿಡ್ತಾರೆ ನೋಡಿ, ಎಲ್ಲ ಕಡೆ ಕವರ್ ಮಾಡ್ತಾಯಿದ್ದೀನಿ.
ಯಾವಾಗೋ ಮಾಡಿಟ್ಟಿದ್ದ ಬೇಸ್ ತೊಗೊಂಬಂದು ಮಾಡಿ ಹೊಟ್ಟೆ ಹಾಳು ಮಾಡ್ಕೊಳ್ಳೋಕ್ಕಿಂತ ನಾವೇ ಮನೇಲಿ ಬೇಸ್ ರೆಡಿ ಮಾಡಿ, ಅಂದರೆ ಮೈದಾ ಹಿಟ್ಟು ಅವಾಗ ತೋರಿಸಿದ್ನಲ್ಲ, ಬೇಸ್ ರೆಡಿ ಮಾಡಿಬಿಟ್ಟು ಈಗ ಮನೇಲೆ ಪಿಜ್ಜಾ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಅದ್ರ ಮೇಲೆ ನಾನೀಗ ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ಜೊತೆಗೆ ಬೇಬಿ ಕಾರ್ನ್ ಕೂಡ ನೀವು ಸ್ಲೈಸ್ ಮಾಡಿ ಹಾಕ್ಬೋದು. ನಾನು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ ನೋಡಿ. ಮತ್ತು ಅದ್ರ ಮೇಲೆ ಮತ್ತೆ ನಾನು ಮೊಜರೆಲ್ಲಾ ಚೀಸ್ನ ಹಾಕ್ತಾಯಿದ್ದೀನಿ ನೋಡಿ. ಈಗ ಓವನಲ್ಲಿ ಇಡ್ತಾಯಿದ್ದೀನಿ ನಾನು. ಇದು 200 ಡಿಗ್ರಿಗೆ ಪ್ರೀ ಹೀಟ್ ಮಾಡ್ಕೋಬೇಕು ಫಸ್ಟಿಗೆ ಒಂದು 10 ನಿಮಿಷ. ಆಮೇಲೆ 200 ಡಿಗ್ರಿಲಿ ಒಂದು 10 ಮಿನಿಟ್ಸ್ ಬೇಯಿಸಿದರೆ ನಿಮಗೆ ಹೋಮ್ ಮೇಡ್ ಪಿಜ್ಜಾ ರೆಡಿ ಆಗುತ್ತೆ. ಸೊ ನೋಡಿ, ನಾನೀಗ ಕಟ್ ಮಾಡ್ತೀನಿ. ಇದನ್ನು ಕಟ್ ಮಾಡಿಬಿಟ್ಟು ಇದ್ರ ಮೇಲೆ ನಾನು ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗೆನೋ ಇವೆರಡನ್ನ ಹಾಕ್ಕೊಂಡು ಟೊಮೆಟೊ ಕೆಚಪ್ ಜೊತೆ ಸವಿತಾ ಇದ್ದರೆ ಸಾಕತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಕಟ್ ಮಾಡಿದ್ದೀನಿ ಹೇಗೆ ಬಂದಿದೆ ನೋಡಿ. ಮೊಜರೆಲ್ಲಾ ಚೀಸ್ ಹೇಗೆ ಬರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಿ ಅಂತ ನೀವು ಮನೇಲಿ ಈ ರೆಸಿಪಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಪುಟ್ಟ ವಿಡಿಯೋ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.